ಓಹೋ ಫ್ರೆಂಡ್ಸ್, ಫೈನಲಿ ದ ವೇಟ್ ಈಸ್ ಓವರ್. ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಮತ್ತು ಅತಿ ಹೆಚ್ಚು ಸೇಲ್ ಆಗ್ತಿರುವಂತ ಈ ಫ್ಯಾನ್ ಎಡಿಷನ್ ಅಂದ್ರೆ FE ಸೀರೀಸ್ ಏನಿತ್ತು, ಕಳೆದ ವರ್ಷ ಇದನ್ನ ಸ್ಟಾಪ್ ಮಾಡಲಾಗಿತ್ತು. ಬಟ್ ಈ ಸರ್ತಿ 21FE ಆದ ತಕ್ಷಣ ಡೈರೆಕ್ಟ್ಲಿ 23FE ಅನ್ನುವಂತ ಮತ್ತೊಂದು ಫ್ಲಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ ಫೋನ್ ನ ಭಾರತದಲ್ಲೇ ಮೊದಲು ಲಾಂಚ್ ಮಾಡಲಾಗಿದೆ. ಯೂಶುವಲಿ ಎಲ್ಲಾ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಫೋನ್ಸ್ಗಳು ಗ್ಲೋಬಲ್ ಅಂದ್ರೆ ವರ್ಲ್ಡ್ ವೈಡ್ ಲಾಂಚ್ ಆಗುತ್ತೆ, ಆಮೇಲೆ ಭಾರತಕ್ಕೆ ಬರುತ್ತೆ. ಬಟ್ ಇದು ಫಾರ್ ದ ಫಸ್ಟ್ ಟೈಮ್ ಭಾರತದಲ್ಲಿ ಮೊದಲು FE ಎಡಿಷನ್ ನ ಲಾಂಚ್ ಮಾಡ್ತಿದ್ದಾರೆ. ಎಸ್, ನಾನು ಈ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಎಸ್, ಈ ಫೋನ್ ನ ಮೊದಲು ಬಟ್ಟೆ ವಿಚಾರ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ ಬ್ಲೂ ಕಲರ್ ಫೋನ್, ಕೆಳಗಡೆ ಗ್ಯಾಲಕ್ಸಿ S23FE ಅಂತ ಇದೆ. ಸೊ ನನ್ನ ಹತ್ರ ಇರೋದು 256GB ಮತ್ತು ಮಿಂಟ್ ಕಲರ್ ಅಂತ ಇದೆ. ಸ್ಟ್ರಿಪ್ ತೆಗಿಯೋಣ. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಎಸ್ ಆಸ್ ಯೂಶುವಲಿ ಈ ಸೈಡ್ ಒಂದು ಬಾಕ್ಸ್ ಇರುತ್ತೆ. ಮೊದಲಾಗಿ ಪೇಪರ್ಸ್, ಸಿಮ್ ಎಜೆಕ್ಟರ್ ಟೂಲ್, ಮತ್ತೊಂದು ಬ್ರಾಂಡೆಡ್ C2C ಕೇಬಲ್. ಇದನ್ನ ಬಿಟ್ಟರೆ ಬಾಕ್ಸ್ ಅಲ್ಲಿ ನಿಮ್ಗೆ ಬೇರೆ ಏನು ಸಿಗಲ್ಲ. ಫೋನ್ ಇದೆ. ಎಸ್, ಇದು ನಮ್ಮ ಮೇನ್ ಫೋನ್. ಓಹೋ, ಏನ್ ಸಖತ್ ಪ್ಯಾಕೇಜಿಂಗ್ ಮಾಡೋರು ಗುರು. ಓ ಮೈ ಗಾಡ್. ಓಹೋ, ಏನ್ ಪ್ರೀಮಿಯಂ. ಈ ಸೈಡ್ಗೆಲ್ಲ ಮೆಟಲ್ ಫ್ರೇಮ್ ಕೊಟ್ಟವ್ರೆ. ಕ್ರೇಜಿ. ಗ್ಲಾಸ್ ಎಲ್ಲ ಬ್ಯಾಕ್ ಇದೆ. ಕ್ಯಾಮ್ರಾ ಲುಕ್ ಮಾತ್ರ ಅಲ್ಟಿಮೇಟ್ ಆಗುದು. ನೀವು ನೋಡ್ಕೋಬಹುದು, ಹಿಂದಿನ ಭಾಗ ಮೂರ್ ಕ್ಯಾಮ್ರಾಸ್ಗಳು, ಗ್ಲಾಸ್ ಬ್ಯಾಕ್ ಮತ್ತು ಸೈಡ್ಗೆ ಮೆಟಲ್ ಫ್ರೇಮ್. ಫಾರ್ ದ ಫಸ್ಟ್ ಟೈಮ್ ಅದು ಫ್ಯಾನ್ ಎಡಿಷನ್ ನೋಡ್ತಾ ಇದ್ವಿ. ಲುಕ್ಸ್ ಮಾತ್ರ ಸಖತ್ ಆಗಿದೆ. ಅದಕ್ಕೆ ಈ ಫೋನ್ ನಾನು ಫಸ್ಟ್ ಬೂಟ್ ಮಾಡಿ ಸ್ವಲ್ಪ ಹೊತ್ತು ಯೂಸ್ ಮಾಡಿ ಡೈರೆಕ್ಟ್ಲಿ ಮುಂದಿಗೆ ಸಿಗ್ತೀನಿ. ಎಸ್ ಫ್ರೆಂಡ್ಸ್, ಮೊದಲಾಗಿ ಇದ್ರಂತ ಡಿಸೈನ್ ತುಂಬಾ ಪ್ರೀಮಿಯಂ ಮತ್ತೊಂದು ಫ್ಲಾಗ್ಶಿಪ್ ವ್ಯೂ ನ ಒಳಗೊಂಡು ಬರುತ್ತೆ. ಹಿಂದಿನ ಭಾಗ ಫ್ಲೋಟಿಂಗ್ ಕ್ಯಾಮ್ರಾ ವ್ಯೂ, ಸೇಮ್ ನಾವು ಈ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ S ಸೀರೀಸ್ ನೋಡಿದ್ವಿ, ಸೇಮ್ ಅದೇ ಡಿಸೈನ್ ಇದೆ. ಸೈಡ್ಗೆ ಈ ಅಲ್ಯೂಮಿನಿಯಂ ಹೆವಿ ಫ್ರೇಮ್ ಇದೆ ಮತ್ತು ಬ್ಯಾಕ್ ಮತ್ತು ಫ್ರಂಟ್ ಅಲ್ಲಿ ಎರಡು ಕಡೆ ನಿಮಗೆ ಗುರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಮೇಲಿನ ಭಾಗ ನಿಮಗೆ ಸಿಮ್ ಟ್ರೇ, ಅದು ಹೈಬ್ರಿಡ್ ಸ್ಲಾಟ್ ಒಂದಿಗೆ, ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಮತ್ತು ಲಾಕ್ ಕೀ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತು ಮೈಕ್ ಇದೆ. ಒಟ್ಟಾರೆ ಈ ಸ್ಮಾರ್ಟ್ ಫೋನ್ FE ಎಡಿಷನ್ ಅಂತಂದ್ರೆ ನಿಮ್ಗೆ ಈ ಫ್ಲಾಗ್ಶಿಪ್ ಫೀಚರ್ಸ್ ಇರುತ್ತೆ, ಅದನ್ನ ಕಡಿಮೆ ಬಜೆಟ್ ಅಲ್ಲಿ ಕೊಡೋದಪ್ಪ ಅಂದ್ರೆ FE. ಹೀಗಾಗಿ ಇದು ಭಾರತದಲ್ಲಿ ತುಂಬಾ ಫೇಮಸ್ ಇದೆ. ಡಿಸೈನ್ ಅಲ್ಲಿ ನನಗೆ ಈ ಸರ್ತಿ ಗ್ಲಾಸ್ ಬಾಡಿ ಕೊಟ್ಟಿದ್ದಕ್ಕೆ, ಮೆಟಲ್ ಫ್ರೇಮ್ ಕೊಟ್ಟಿದ್ದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೊಂದು ಬೆಸ್ಟ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನ ಕಂಡ. ಇನ್ನು ಈ ಫೋನ್ ಇಂತ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ 6.4 ಇಂಚಸ್ ಇರುವಂತಹ 2x ಡೈನಾಮಿಕ್ ಆಂಬ್ಲೆಡ್ ಜೊತೆಗೆ 1450 ಪೀಕ್ ಬ್ರೈಟ್ನೆಸ್ ನ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ನಾನು ಇಲ್ಲಿ ತುಂಬಾ ಹೆವಿ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ, ತುಂಬಾ ಆರ್ಟಿಕಲ್ಸ್, ನ್ಯೂಸ್ ಎಲ್ಲ ನೋಡ್ಕೊಂಡೆ, ತುಂಬಾ ಬ್ರೈಟರ್ ಅಂತ ಅನಿಸ್ತು. ಔಟ್ರಲ್ಲಿ ಕೂಡ ನಾನು ನಾರ್ಮಲಿ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ನೋಡ್ತೀನಿ, ಅದೇ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ನ ಕಂಡೆ. ಯೂಟ್ಯೂಬ್ ಅಲ್ಲಿ 4K ರೆಸಲ್ಯೂಷನ್ ವಿಡಿಯೋ ನೋಡ್ಬೇಕಾದ್ರೆ ಇದರಿಂದ ವಿವಿಂಗ್ ಆಂಗಲ್ಸ್ ಗಳು, ಕಲರ್ಸ್ ಗಳು, ಇಂಡೋರ್ ಎಲ್ಲ ತುಂಬಾ ಪ್ರೀಮಿಯಂ ಮತ್ತೊಂದು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ಇದೊಂಥರ ನನಗೆ ಇದು ಕಾಂಪ್ಯಾಕ್ಟ್ ಮತ್ತು ಕೈಯಲ್ಲಿ ಚಿಕ್ಕ ಸೈಜ್ ಇರೋದ್ರಿಂದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫೋನ್ ಅಂತ ಅನಿಸ್ತು. ಇಷ್ಟೇ ಅಲ್ಲದೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಇಲ್ಲಿ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗಬಹುದು. ಟಚ್ ಮಾಡಿದ್ರೆ ಕ್ವಿಕ್ ಆಗಿ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇಷ್ಟೆಲ್ಲ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಾ ಇದ್ರೆ ಟ್ರಸ್ಟ್ ಮೀ, ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ನೋಡ್ತಾ ಇದ್ದೀನಿ. ಸಾಂಗ್ಸ್ ಕೇಳಿಸ್ಕೊಳ್ಳಿ, 50% ವ್ಯಾಲ್ಯೂಮ್ ಇದೆ. ಟಾಪ್ ಸ್ಪೀಕರ್, ಬಾಟಮ್ ಸ್ಪೀಕರ್. ಟ್ರಸ್ಟ್ ಮೀ, ನೀವು ಇದರಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡಬೇಕಾದ್ರೆ ಈ ರೀತಿ ಕೈ ಇಟ್ಕೊಂಡಾಗ ಒಂದು ಬೇಸ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಮತ್ತು ಇರುವಂತಹ ಕ್ವಾಲಿಟಿ ಏನಿದೆ, ನಿಜವಾಗ್ಲೂ ನನ್ನ ಇದು ಡಿಸ್ಪ್ಲೇನಲ್ಲಿ ಮತ್ತು ಇದರಲ್ಲಿ ಯೂಸೇಜ್ ಅಲ್ಲಿ ತುಂಬಾ ಇಂಪ್ರೆಸ್ ಮಾಡ್ತು. 50,000 ರೂಪಾಯಿ ಬೆಲೆ ಇದ್ರು ಕೂಡ ಎಸ್, ಇದು ವರ್ತ್ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಈ ಫೋನ್ ಪರ್ಫಾರ್ಮೆನ್ಸ್ ಕೂದ್ವಿ ಅಂತಂದ್ರೆ ಇದರಲ್ಲಿ ಲೇಟೆಸ್ಟ್ 4nm ನ Exynos 2200 ಚಿಪ್ಸೆಟ್ ಇದೆ. ಇದೊಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಮಾಡ್ತಿರುವಂತ ಚಿಪ್ಸೆಟ್. ನಾನು ಇದರಲ್ಲಿ ಲೈವ್ ಅಂತೂ ಸ್ಕೋರ್ ಚೆಕ್ ಮಾಡಿದೆ, 10,25,000 ಸಮಥಿಂಗ್ 732 ಹತ್ತಿರ ಏನು ರ್ಯಾಂಕಿಂಗ್ ಮತ್ತು. ಸೊ ಎಸ್, ಸ್ಯಾಮ್ಸಂಗ್ ಅಲ್ಲಿ ಇದು Exynos ಅಲ್ಲಿ ಇದು ರ್ಯಾಂಕಿಂಗ್ ಬೆಸ್ಟ್ ಅಂತ ಹಾಕೋಬಹುದು. ಇಷ್ಟೇ ಅಲ್ಲದೆ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದೆ, ಅವರೇಜ್ ಗಿಂತ ಸ್ವಲ್ಪ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ರನ್ನ ಕಂಡಿದ್ದೀನಿ. ಸ್ವಲ್ಪ CPU ಥ್ರಾಟಲ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ಫೋನ್ ಜಾಸ್ತಿ ಬಿಸಿ ಆಗತ್ತೆ. ಇಷ್ಟೇ ಅಲ್ಲದೆ BGMI ಲೈಟ್ ಟೆಸ್ಟ್ ಕೂಡ ಮಾಡಿದೀನಿ. ಇದರಲ್ಲಿ ನಾವು ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ, ಹೈ ಸೆಟ್ಟಿಂಗ್ ಅಲ್ಲಿ ಎಂತ ಬೇಕಾದಂತ ಗೇಮ್ ಅನ್ನ ಆಟ ಆಡ್ಕೋಬಹುದು. ಸೊ BGMI ಎಕ್ಸ್ಪೀರಿಯನ್ಸ್, ಟಚ್ ಮತ್ತು ಫೀಲ್ ಯೂಸೇಜ್ ಅಲ್ಲಿ ನನಗೆ ಇದು ಕೂಡ ಗೇಮಿಂಗ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಬಟ್ ಇದೇ 50,000 ಪ್ರೈಸ್ ರೇಂಜ್ ಅಲ್ಲಿ ಇನ್ನೂ ಬೇರೆ ಸ್ಮಾರ್ಟ್ ಫೋನ್ಸ್ ಗಳಿದೆ, ಅದರಲ್ಲಿ ಇದಕ್ಕಿಂತ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಪಡ್ಕೋಬಹುದು. ಬಟ್ ಇದರಲ್ಲಿ ಕೂಡ ಹೈಲೈಟ್ ಮಾಡುವಾಗ ಏನು ಕಮ್ಮಿ ಇಲ್ಲ. ಇನ್ನು ಯಾವಾಗ ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿ ಹೋಗ್ತೀವಿ, ಇದು ಔಟ್ ಆಫ್ ದ ಬಾಕ್ಸ್ Android 13 ನೊಂದಿಗೆ ಲೇಟೆಸ್ಟ್ ಸ್ಯಾಮ್ಸಂಗ್ ನ One UI ನೋಡ್ತಾ ಇದ್ವಿ. ಯಾವುದೇ ಬ್ಲಾಟ್ವೇರ್ಸ್ ಗಳು, ಅದು ಅಪ್ಲಿಕೇಶನ್ ಸಿಗಲ್ಲ. ಇದೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರುವಂತ ಬ್ರಾಂಡ್ ಯೂಸೇಜ್ ನಾವು ಇದರಲ್ಲಿ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ LPDDR5 ನೊಂದಿಗೆ UFS 3.1 ಸ್ಟೋರೇಜ್ ನೋಡ್ತಾ ಇದ್ವಿ. ಇದರಿಂದ ಎಕ್ಸ್ಪೀರಿಯನ್ಸ್, ಯೂಸೇಜ್, ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಟಾಪ್ ನಾಚ್ ಇದೆ. ಅದರಲ್ಲೂ ಸ್ಯಾಮ್ಸಂಗ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಬೇರೆ. ಇಷ್ಟೇ ಅಲ್ಲದೆ IP68 ವಾಟರ್ ರೆಸಿಸ್ಟೆನ್ಸ್ ಇಂದ ಇದನ್ನ ನಾರ್ಮಲಿ ನೀವು ಮಳೆಯಲ್ಲಿ ಎಲ್ಲ ನೆನೆಸಿದ್ರು ಅಷ್ಟೊಂದು ಈಸಿಯಾಗಿ ಏನು ಈ ಸ್ಮಾರ್ಟ್ ಫೋನ್
ಆಗಲ್ಲ. ಜೊತೆಗೆ ಇಲ್ಲಿ 2 ವೇರಿಯಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಒಂದು 128GB ಮತ್ತೊಂದು 256GB. ನನ್ನ ಹತ್ರ 256GB ಇದೆ. ಸೊ ಪರ್ಫಾರ್ಮೆನ್ಸ್ ಅಲ್ಲಿ ಇದನ್ನ ಹೈಲೈಟ್ ಮಾಡಿ ಸಖತ್ತಾಗಿದೆ, ಅದ್ಭುತ ಅಂತ ಹೇಳ್ತಲ್ಲ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಒಂದು ಲೆವೆಲ್ ಚೆನ್ನಾಗಿರುವಂತ ಪರ್ಫಾರ್ಮ್ ಮಾಡ್ತಿರುವಂತ ಸ್ಮಾರ್ಟ್ ಫೋನ್. ಇದು ಈ ಫೋನ್ ಇಂತ ಮತ್ತೊಂದು ಮೇನ್ ಹೈಲೈಟೆಡ್ ಮತ್ತು ಬೆಸ್ಟ್ ಪಾರ್ಟ್ ಅಂತಂದ್ರೆ ಇದಿರುವಂತ ಕ್ಯಾಮ್ರಾ. 50 ಮೆಗಾ ಪಿಕ್ಸೆಲ್ ನ ಮೇನ್ OI ಸೆನ್ಸರ್ ಇದೆ, 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಮತ್ತು 8 ಮೆಗಾ ಪಿಕ್ಸೆಲ್ ನ 3x ಟೆಲಿಫೋಟೋ ಲೆನ್ಸ್ ಕೂಡ ಇದೆ. ನೀವು ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಡೇ ಕಂಡೀಷನ್ ಅಲ್ಲಿ ತುಂಬಾ ಕ್ಲಾರಿಟಿ ಒಂದಿಗೆ ಸ್ಕಿನ್ ಟೋನ್ ಅನ್ನ ಮತ್ತು ಒಂದು ಬ್ರೈಟರ್ ಆಗಿರುವಂತ ಫೋಟೋಸ್ ಗಳನ್ನ ಔಟ್ಡೋರ್ ಅಲ್ಲಿ ನಾನು ಫೋಟೋಸ್ ನೋಡ್ಕೊಂಡೆ. ಇಂಡೋರ್ ಅಲ್ಲಿ ಬಂದಾಗ ಕೂಡ ಸ್ಕಿನ್ ಟೋನ್ ಅನ್ನೋದು ತುಂಬಾ ನ್ಯಾಚುರಲ್ ಆಗಿ, ಮತ್ತೆ ಚೈನೀಸ್ ಫೋನ್ಸ್ ಎಲ್ಲ ಒಂದು ಅಕ್ಯುರೇಟ್ ಆಗಿರುವಂತ ನ್ಯಾಚುರಲ್ ಕಲರ್ ನ ತೋರಿಸುತ್ತೆ. ಬಾಕಿ ನೈಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ನ ನಾನು ಇದರಲ್ಲಿ ಕಂಡಿದ್ದೀನಿ. ಬಟ್ ನಾನ್ ಜಾಸ್ತಿ ಎಕ್ಸೈಟೆಡ್ ಆಗಿದಪ್ಪ ಅಂದ್ರೆ ಈ ಫೋನ್ ಇರುವಂತ ಪೋರ್ಟ್ರೇಟ್ ಫೋಟೋಸ್ ಅಲ್ಟಿಮೇಟ್ ಆಗಿದ್ರು. ಏನ್ ಬ್ಲರ್ ಅನ್ನೋದಿಲ್ಲ, ಇಲ್ಲ ತುಂಬಾ ಅಂದ್ರೆ ತುಂಬಾ ಹೆವಿ ಆಗಿ ಬ್ಲರ್ ಆಗಿ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ಫೋಕಸಿಂಗ್ ಅಡ್ಜಸ್ಟ್ ಏನಿದೆ ಇದು ಪೋರ್ಟ್ರೇಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಪೋರ್ಟ್ರೇಟ್ ಪಿಕ್ಚರ್ಸ್ ಗಳನ್ನ ಕೊಡ್ತು. ಇನ್ 12 ಮೆಗಾ ಪಿಕ್ಸೆಲ್ ಅಂತ ಇರುವಂತ ಫೋಟೋ ಕೂಡ ತುಂಬಾ ವೈಡ್ ಆಂಗಲ್ ನ ಕವರ್ ಮಾಡುತ್ತೆ ಮತ್ತು ಕಲರ್ಸ್ ಗಳು ತುಂಬಾ ಬ್ರೈಟರ್ ಇದೆ ಮತ್ತು ಕ್ಲಾರಿಟಿ ಕೂಡ ಓಕೆ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಲ್ಲ, ಬಟ್ ಒಂದು ಲೆವೆಲ್ ಕ್ಲಾರಿಟಿ ಕೊಡುತ್ತೆ. ಇನ್ ಯಾವಾಗ ಫ್ರಂಟ್ ಕ್ಯಾಮ್ರಾಗೆ ಹೋಗ್ತೀವಿ, ಕೇವಲ 10 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ಕೊಡ್ತಾ ಇದ್ರೆ ಎಸ್ಲಿ ಅಟ್ ಲೀಸ್ಟ್ 20-23 ಈ ರೀತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಫೋಟೋಸ್ಗಳು ಕಲರ್ ಅಕ್ಯುರೇಸಿ ಏನಿದೆ ತುಂಬಾ ಚೆನ್ನಾಗಿದೆ. ಬಟ್ ಕ್ಲಾರಿಟಿ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ ಒಂದು ಲೆವೆಲ್ ಚೆನ್ನಾಗಿರುವಂತ ಫೋಟೋಸ್ಗಳು ಕೊಡುತ್ತೆ, ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಹ್ಯಾಪಿ ಇಲ್ಲ ಅಷ್ಟೇ. ಬಟ್ ಕ್ಲಾರಿಟಿ ಕೂಡ ಒಂದು ಲೆವೆಲ್ ಮಾತ್ರ ಇದೆ. ಇನ್ ಯಾವಾಗ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ಎಸ್ ನನಗೆ ಇದು ತುಂಬಾ ಇಷ್ಟ ಆಯ್ತು. ಇಲ್ಲಿ 8K 25fps ಕೂಡ ನೀವು ರೆಕಾರ್ಡ್ ಮಾಡ್ಕೋಬಹುದು. ಬಟ್ ನಾನು ಸ್ಯಾಂಪಲ್ ಆಗಿ 4K 60fps ರೆಕಾರ್ಡ್ ಮಾಡಿದೀನಿ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋದು 4K 60fps ಶೂಟ್ ಆಗ್ತದೆ. ಸೊ ಬೆಳಕಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ, ತುಂಬಾ ಕ್ಲಾರಿಟಿ ಬರುತ್ತೆ. ಇವಾಗ ಸಡನ್ಲಿ ನೆರಳಲ್ಲಿ ನಾನು ಮೂವ್ ಆಗ್ತೀನಿ ನೋಡ್ಕೋಬಹುದು. ಎಸ್, ಇವಾಗ ನೆರಳು ಬಂದ ತಕ್ಷಣ ಸಡನ್ಲಿ ಕತ್ಲೆ ಬಂತು. ಬಟ್ ನಾನು ಯಾವಾಗ ಮತ್ತೆ ಫ್ರಂಟ್ಗೆ ಬರ್ತೀನಿ ಬೆಳಕಲ್ಲಿ ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಇದಂತ ಸ್ಟೆಬಲೈಸೇಷನ್ ಮತ್ತು ವಿವಿಂಗ್ ಫೋಕಸಿಂಗ್ ಇದೆ ಚೆನ್ನಾಗಿದೆ. ಬಟ್ ಇದು ಬೆಳಕಿಗೆ ಏನು ಸ್ವಿಚ್ ಆಗುತ್ತೆ, ಇದು ಸ್ವಲ್ಪ ಚೇಂಜಸ್ ಆಗಬೇಕು. ಇನ್ ಫ್ರಂಟ್ ಅಲ್ಲಿ ಕೂಡ 4K 60fps ರೆಕಾರ್ಡ್ ಮಾಡ್ಕೋಬಹುದು. ವ್ಲಾಗಿಂಗ್ ತುಂಬಾ ಸ್ಟೆಬಲೈಸೇಷನ್ ಇದೆ, ವಿಡಿಯೋ ನೋಡಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಸೆಲ್ಫಿ ಕ್ಯಾಮ್ರಾದಿಂದ 4K 60fps ರೆಕಾರ್ಡ್ ಆಗ್ತದೆ. ಸೊ ರಿಯಲ್ ಅಲ್ಲಿ ನಿಮಗೆ 8K 24fps ಕೂಡ ಇದೆ. ಅದು ಕೂಡ ಕ್ಲಾರಿಟಿ ಮತ್ತು ಸ್ಟೆಬಲೈಸೇಷನ್ ಚೆನ್ನಾಗಿದೆ. ಸೊ ಇದು ಕೂಡ ಸಖತ್ತಾಗಿ ಮೂವ್ಮೆಂಟ್ಸ್ ತಗೊಳುತ್ತೆ. ಸೊ ಸಡನ್ಲಿ ನೆರಳಲ್ಲಿ ಬಂದಾಗ ಫೋಕಸಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಬಿಸಿಲಲ್ಲಿ ಕೂಡ ಕಲರ್ ಚೆನ್ನಾಗಿದೆ. ಸೊ ರಿಯರ್ ಕ್ಯಾಮ್ರಾಗಿಂತ ಇಲ್ಲಿ ಏನು ಕಲರ್ ಮ್ಯಾನೇಜಿಂಗ್ ಇದೆ, ಫೋಕಸಿಂಗ್ ಇದೆ, ಇದು ಚೆನ್ನಾಗಿದೆ. ಸಾಕಾಗಿ ಇಷ್ಟ ಆಯಿತು ವ್ಲಾಗರ್ಸ್ಗೆ. ಎಸ್, ನೀವು ಇದನ್ನ ನೋಡ್ಕೋಬಹುದು. ಒಟ್ಟಾರೆ ನನಗೆ ಈ ಫೋನ್ 50,000 ರೂಪಾಯಿ ಹತ್ರ ಕ್ಯಾಮ್ರಾದಲ್ಲಿ ತುಂಬಾ ಹೈಲೈಟ್ ಮಾಡೋಕೆ ಏನಿಲ್ಲ, ತುಂಬಾ ಸಾಕಾಗಿರುವಂಥ ಅದ್ಭುತ ಕ್ಯಾಮ್ರಾ ಅಂತ ಹೇಳಲ್ಲ. ಬಟ್ ಈ ಹಳೆ FE ಎಡಿಷನ್ಗಿಂತ ಇಲ್ಲಿ ಅಪ್ಗ್ರೇಡ್ ಇದೆ ಮತ್ತು ಈ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ನಾನು ಕ್ಯಾಮ್ರಾ ಕೂಡ ಕಾಣ್ತಿದ್ದೀನಿ. ಎಸ್, ಇಲ್ಲಿ ಸ್ಯಾಮ್ಸಂಗ್ ಒಳ್ಳೆ ಕೆಲಸ ಮಾಡಿದೆ ಮತ್ತು ಬಜೆಟ್ ಅಲ್ಲಿ ಸ್ಪೆಷಲಿ ಅದು ಇಂಡಿಯನ್ ಫ್ಯಾನ್ ಎಡಿಷನ್ ಫ್ಯಾನ್ಸ್ಗೆ ಒಂದು ಒಳ್ಳೆ ಕೆಲಸ ಮಾಡಿದೆ. ಕ್ಯಾಮ್ರಾದಲ್ಲಿ ಅಪ್ಗ್ರೇಡರ್ ಇದೆ. ಇನ್ನು ಕೊನೆಯದಾಗಿ ಇರುವಂತ ಬ್ಯಾಟ್ರಿ, ಎಸ್ ಇದರಲ್ಲಿ 4500 mAh ಬ್ಯಾಟ್ರಿಯೊಂದಿಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಯಾವತ್ತು ಈ S ಸೀರೀಸ್ ಎಲ್ಲ ನಾವು ಮಿಡ್ ಎಂಡ್ ಅಲ್ಲಿ ಕೂಡ ಈ ಪವರ್ ಅಡಾಪ್ಟರ್ ನ ಸ್ಯಾಮ್ಸಂಗ್ ಅವರು ಫೋನ್ ಅಲ್ಲಿ ಕೊಡ್ತಾ ಇಲ್ಲ. ಬಟ್ ಇದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ. ಬಟ್ ನನಗೇನು ಒಂದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಅಟ್ ಲೀಸ್ಟ್ 5000 mAh ಬ್ಯಾಟ್ರಿ ಇದ್ರು ಕೊಡಬೇಕಾಗಿತ್ತು. ಪವರ್ ಅಡಾಪ್ಟರ್ ಇಲ್ಲೇ ಇಲ್ಲ. ಬಟ್ ಬ್ಯಾಟ್ರಿ ಕೆಪಾಸಿಟಿ ಅವರು ಜಾಸ್ತಿ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಬಾಕಿ ಇವರ ಯೂಸೇಜ್ ಮತ್ತು One UI ಏನಿದೆ 4nm ನ ಇದೊಂದು ಪವರ್ ಎಫಿಷಿಯಂಟ್ ಚಿಪ್ಸೆಟ್ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಒಂದು ಒಳ್ಳೆ ಬ್ಯಾಕಪ್ ಕೂಡ ಸಿಗುತ್ತೆ. ಬ್ರ್ಯಾಂಡ್ ಯೂಸೇಜ್ ಅಲ್ಲಿ ನೀವು ಸ್ವಲ್ಪ ಹೆವಿನೇ ಯೂಸ್ ಮಾಡ್ತೀರಾ, ನೀವು ಹೆವಿ ಟಾಸ್ಕ್ಗಳು ದಿನಲ್ಲೂ ಕ್ಯಾಮ್ರಾ ವ್ಲಾಗ್ಸ್ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಬ್ಯಾಟ್ರಿ ಇದರಲ್ಲಿ ಕಮ್ಮಿ. ಹಾಗಾದ್ರೆ ನೀವು ಕೇಳ್ಬೋದು, ನಾನು ಇದನ್ನ ಆಫರ್ ಅಲ್ಲಿ ಅಥವಾ 50,000 ರೂಪಾಯಿಗೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಅಂತ ಕೇಳಿದ್ರೆ, ಎಸ್ ನಿಮಗೆ ಜಾಸ್ತಿ ಈ ಐಫೋನ್ಸ್ ಮೇಲೆ ಪ್ರೀತಿ ಇಲ್ಲ. ಐಫೋನ್ಸ್ ಗಳೇನೆ ನಿಮಗೆ iPhone 13 40,000ಗೆ 14 50,000 ರೂಪಾಯಿ ಸಿಗ್ತಾ ಇದೆ. ಅದಕ್ಕಿಂತ ಬೆಸ್ಟ್ ಫೀಚರ್ಸ್ ಗಳು ಇದ್ರಲ್ಲೂ ಕೂಡ ಇದೆ. ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಇದೆ. 14ಗೆಲ್ಲ ಕಂಪೇರ್ ಮಾಡಿದ್ರೆ ಅದ್ರಲ್ಲೂ ಕೂಡ ಚೆನ್ನಾಗಿರುವಂಥ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ನ ಕಾಣ್ತೀವಿ. ಬಟ್ ಬ್ಯಾಟ್ರಿ ಲೈಫಲ್ಲಿ ಇದು ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಐಫೋನ್ಗಿಂತ. ಬಾಕಿ ನೀವು ಯೋಚನೆ ಮಾಡಿ, ನಿಮ್ಗೆ ಐಫೋನ್ ಬೇಕು ಅಂತಂದ್ರೆ ನೀವು 14 ಆಪ್ಷನ್ ಕೂಡ ಇದೆ, ಅಥವಾ ಆಂಡ್ರಾಯ್ಡ್ ಬೇಕಂತಂದ್ರೆ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಬ್ರ್ಯಾಂಡ್ ಯೂಸೇಜ್, ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್, ಬ್ರ್ಯಾಂಡ್ ಅಪ್ಡೇಟ್ಸ್ಗಳು ಎಲ್ಲ ಸಿಗುತ್ತೆ. ಡೆಫಿನೆಟ್ಲಿ 50,000 ರೂಪಾಯಿಗೆ ಎಸ್ ಈ ಫೋನ್ ನೀವು ಕೊಂಡ್ಕೋಬಹುದು. ಬಾಕಿ ನಿಮ್ಗೆ ಅನ್ಸುತ್ತೆ ಈ ಫೋನ್ ಬಗ್ಗೆ, ಅಥವಾ ನೀವು ಯಾವ ಫೋನ್ ತಗೋತಿದ್ದೀರಾ ಫ್ಲಿಪ್ಕಾರ್ಟ್, ಬಿಗ್ ಬಿಲಿಯನ್ ಡೇ, ಅಮೆಝಾನ್ ಸೇಲ್ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಎಲ್ಲರಿಗೆ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ. ನಮಸ್ಕಾರ.